ಇಂದು ಉತ್ಖನನ ನಡೆಸಲಿರುವಂತಹ 13ನೇ ಪಾಯಿಂಟ್ನಿಂದ ಪವರ್ ಟಿವಿ ಮುಖ್ಯಸ್ಥರಾದಂತಹ ರಾಕೇಶ್ ಶೆಟ್ಟಿ ಸರ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಕಾಮನ್ ಸೆನ್ಸ್ ಅಲ್ಲಿ ಮಾತಾಡುವ ನಾವು. ಪಾಯಿಂಟ್ ನಂಬರ್ 13 ನಾನು ನಿಮ್ಗೆ ಹೇಳಿದೀನಿ, ಭೀಮಾ ಅನ್ನುವವನು, ಭೀಮಾ ಅಂತ ಹೆಸರಿಟ್ಟಿದ್ಯಾರಂತನೂ ನಿಮ್ಗೆ ಗೊತ್ತಿದೆ. ಅನ್ಯ ಧರ್ಮೀಯ ಹುಡುಗನೊಬ್ಬನು ಯೂಟ್ಯೂಬ್ ಅಲ್ಲಿ ಅವನಿಗೆ ಭೀಮಾ ಅಂತ ಹೆಸರಿಡ್ತಾನೆ. ಆ ಭೀಮನನ್ನು ನಾವು ಎಲ್ಲರೂ ಒಪ್ಕೊಂಡಿದೀವಿ. ಎಸ್ಐಟಿ ಏನು ರಚನೆ ಆಗಿದೆ, ಪ್ರಣಬ್ ಮೊಹಂತಿ ಅವರನ್ನು ಚೇರ್ಪರ್ಸನ್ ಆಗಿ ಮಾಡಿದ್ದಾರೆ. ಅವರ ಕೋರಿಕೆಯಂತೆ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಇವತ್ತು ಕೂಡ ಧರ್ಮಸ್ಥಳದ ಕಾವಂದರು, ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಯಾದಂತಹ ವೀರೇಂದ್ರ ಹೆಗಡೆಯವರು ಪೂಜ್ಯರು ಈ ಒಂದು ಎಸ್ಐಟಿಯನ್ನು ಕೂಡ ಸ್ವಾಗತಿಸಿದ್ದಾರೆ. ಮೊದಲಿಗೆ ಅವರು ಸೌಜನ್ಯನ ಮರಣಾನಂತರ, ಸೌಜನ್ಯನ ಹತ್ಯೆಯ ನಂತರ, ಸೌಜನ್ಯನ ರೇಪ್ನ ನಂತರ ಸಿಬಿಐ ಇನ್ಕ್ವೈರಿ ಆಗ್ಬೇಕಂತ ಲೆಟರ್ ಬರೆದವರೇ ಕಾವಂದರು. ಈಗ ಜನಗಳಿಗೆ ಹಲವು ಸಾಮಾಜಿಕ ತಾಳಗಳ ಮೂಲಕ ಅಥವಾ ತಮ್ಮದೇ ಆದ ಯೂಟ್ಯೂಬ್ಗಳ ಮೂಲಕ ಒಂದು ಕಡೆಯ ಏನು ಸಂದರ್ಶನಗಳನ್ನು ಕೊಡುತ್ತಾ, ಆಪಾದನೆಗಳನ್ನು ಮಾಡ್ತಾ, ಕಟ್ಟುಕತೆಗಳನ್ನು ಕಟ್ಟುತ್ತಾ ದಿನದಿಂದ ದಿನಕ್ಕೆ ದಾರಿ ತಪ್ಪಿಸಿದಂತ ಈ ಒಂದು ಹಗರಣ ಈಗ ತಾರ್ಕಿಕ ಅಂತ್ಯಕ್ಕೆ ಅಲ್ಲ, ಈ ಹಗರಣ ಒಂದು ಪೂರ್ಣ ವಿರಾಮದ ಹಂತಕ್ಕೆ ಬಂದು ನಿಂತಿದೆ ಅನ್ನುವ ಧೈರ್ಯ ನಮಗೆಲ್ಲರಿಗಿದೆ. ಕಳೆದ ಒಂದು ವಾರದಿಂದ ಎಸ್ಐಟಿ ಅವರು ಏನು ತನಿಖೆಯನ್ನು ಮಾಡ್ತಾ ಇದ್ದಾರೆ, ಮಂಗಳೂರಿನಲ್ಲಿ ಅವರ ಕಚೇರಿಯನ್ನು ತೆರೆದು ಇಡೀ ಸಾರ್ವಜನಿಕರಿಗೆ ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ, ವಿಳಾಸವನ್ನು ಕೊಟ್ಟಿದ್ದಾರೆ. ಯಾರು ಬೇಕಾದರೂ ಅಲ್ಲಿ ಹೋಗಿ ಅವರ ಏನು ಕಂಪ್ಲೇಂಟ್ಸ್ಗಳಿದ್ದರೆ ಅದನ್ನು ಅಲ್ಲಿ ಲಾಡ್ಜ್ ಮಾಡಬಹುದು ಅಂತ ಹೇಳಿದ್ದಾರೆ. ಈಗ ಪಾಯಿಂಟ್ ನಂಬರ್ 13 ನಾನು ಏನು ಹೇಳ್ತಾ ಇದ್ದೀನಿ, ಪಾಯಿಂಟ್ ನಂಬರ್ 13 ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ನೋಡಿ, ನಾನು ನಿನ್ನೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಕಡೆ ನೋಡಿದ್ರೆ ಒಂದು ಅಣೆಕಟ್ಟಿದೆ, ಡ್ಯಾಮ್ ಇದೆ, ನೇತ್ರಾವತಿಗೆ ಕಟ್ಟಿದಂತಹ ಒಂದು ಅಣೆಕಟ್ಟಿದೆ. ಇಲ್ಲಿ ನೋಡಿದ್ರೆ ನಿಮಗೆ ಒಂದು ಅಡ್ಡ ಗೋಡೆ ಕಟ್ಟಲಾಗಿದೆ. ಆ ಕಡೆ ಕೆಳಗೆ ನೋಡಿದ್ರೆ ನಾನು 10 ಫೀಟ್ ಡೌನ್ ಅಲ್ಲಿ ಇಂಟರ್ಲಾಕ್ ಇದೆ, ಅಲ್ಲಿ ಕೂತ್ಕೊಳ್ಳುವಂತಹ ಫೆಸಿಲಿಟಿ ಇದೆ. ಆ ಕಡೆ ನೇತ್ರಾವತಿ ಘಟ್ಟದ ಪಾರ್ಕಿಂಗ್ ಇದೆ. ನಿನ್ನೆ ಅಷ್ಟೇ ನಿಮ್ಗೆ ತೋರಿಸಿದೀನಿ. ಐ ಥಿಂಕ್ ಇವತ್ತು ಕೂಡ ನಮ್ಮ ಕ್ಯಾಮರಾಮ್ಯಾನ್ ನಿಮ್ಗೆ ಆ ಕಡೆ ತೋರಿಸ್ತಾ ಇದ್ದಾರೆ. ಈ ಜಾಗದ ಮೇಲಿರುವ ಪ್ರದೇಶನೇ, ಅದರ ಮೇಲೆ ಇರುವ ಈ ತಡೆಗೋಡೆಯ ಮೇಲೆ ಇರುವ ಪ್ರದೇಶನೇ. ಇಲ್ಲಿ 2 ವಿದ್ಯುತ್ ಕಂಬಗಳಿದ್ದಾವೆ. ವಿದ್ಯುತ್ ಕಂಬಗಳ ಮಧ್ಯದಲ್ಲಿ ಇರುವ ಈ ಏನು ಜಾಗ ಇದೆ, ಮಣ್ಣು ತುಂಬಲಾಗಿರುವ ಜಾಗ ಏನಿದೆ, ಇದನ್ನು ನಾವು ಪಾಯಿಂಟ್ ನಂಬರ್ 13 ಅಂತ ಕರೀತಾ ಇದ್ದೀವಿ. ಯಾಕಂದ್ರೆ ನಮ್ಮ ಭೀಮಾ, ನಾವು ಕೌರವ, ಕೆಲವರು ಅವನನ್ನು ಭಸ್ಮಾಸುರ, ಕೆಲವರು ವಿಧದ ಹೆಸರುಗಳಿಂದ ಕರೀತಾ ಇದ್ದಾರೆ. ಆತನು ತೋರಿಸಿದ ಕಟ್ಟ ಕಡೆಯ ಪಾಯಿಂಟ್ ಇದಿದೆ. ಇಲ್ಲಿ ಹಲವಾರು ಹೆಣಗಳನ್ನು ಹೂತು ಹಾಕಲಾಗಿದೆ, ಇಲ್ಲಿ ಹಲವಾರು ಅಸ್ಥಿ ಪಂಜರಗಳು ಸಿಗ್ತವೆ ಅಂತ ಹೇಳುವ. ಇಲ್ಲಿಗೆ ನಮಗೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತ ನಾನು ನಿಮಗೆ ಆ ದಿನದಿಂದ ಇವತ್ತಿನವರೆಗೆ ಹೇಳ್ತಾ ಇದ್ದೀನಿ. ಸುಳ್ಳಿನ ಕಂತೆಯನ್ನು ಕಟ್ಟುವುದು ಎಷ್ಟು ಸುಲಭವೋ ಅದನ್ನು ಸತ್ಯ ಅಂತ ಪ್ರೂವ್ ಮಾಡೋದು ಅಷ್ಟೇ ಕಠಿಣ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈಗಾಗಲೇ ನಿಮ್ಗೆಲ್ಲರಿಗೆ ಗೊತ್ತಾಗಿದೆ, 1 ರಿಂದ 10ರವರೆಗಿನ ಎಲ್ಲಾ ಗುಂಡಿಗಳನ್ನು ಅಗೆಯಲಾಗಿದೆ. ಒಂದು ಗುಂಡಿ ಪಾಯಿಂಟ್ ನಂಬರ್ 6 ಅಲ್ಲಿ ಮಾತ್ರ ಒಂದು ಅಸ್ಥಿ ಪಂಜರ ಸಿಕ್ಕಿದೆ. ಅದನ್ನೂ ಕೂಡ ಒಬ್ಬ ಏನು ಗಂಡಸಿನ ಅಸ್ಥಿ ಪಂಜರ, ಮತ್ತೆ ಅದರಲ್ಲಿ ಒಂದು ಗಂಡಸಿನ ಒಳ ಉಡುಪು ಸಿಕ್ಕಿದೆ ಅನ್ನುವ ಮಾಹಿತಿ ಇದೆ. ಅದು ಇನ್ನು FSL ಹೋಗುತ್ತೆ. ಅದು ಯಾರ್ದು ಏನು ಅನ್ನುವ ಮಾಹಿತಿ ಇನ್ನು ಸ್ವಲ್ಪ ದಿನಗಳಲ್ಲಿ ಬರಬಹುದು. ಈಗ ನಾನು ತೋರಿಸ್ತಾ ಇರುವ ಪಾಯಿಂಟ್ ನಂಬರ್ 13 ನಾನು ನಿಮ್ಗೆ ನಿನ್ನೆ ಹೇಳಿದೀನಿ. ಇಲ್ಲಿ ಇರುವ ಸ್ಥಳೀಯರ ಹತ್ರ ನಾವು ಮಾತಾಡಿದೀವಿ. ಯಾಕಂದ್ರೆ ಇದು ನೋಡಿ, ಇದು ಜನ ಹಾದಿ ಬೀದಿ ಹೋಗುವಂತಹ ರೋಡ್, ಇದು ಜನನಿಬಿಡವಾದಂತಹ ರೋಡು. ಈ ರೋಡಿಂದ ಉಳಿದ ಹಳ್ಳಿಗಳಿಗೆ ಹೋಗುವಂತಹ ರೋಡ್ ಇದು. ಹಾಗೆ ಮೇಲ್ಗಡೆ ನೋಡಿದ್ರೆ ನೀವು ಅಕ್ಕಪಕ್ಕದಲ್ಲಿ ಮನೆಗಳು ಕಾಣ್ತವೆ. ಇದರ ಮೇಲೆ ಕಾರ್ಮಿಕರಿಗೆ, ಇಲ್ಲಿ ನೈರ್ಮಲ್ಯ ನಿರ್ಮಲೀಕರಣ ಮಾಡುವ ಕಾರ್ಮಿಕರಿಗೆ ಕಾಟೇಜ್ಗಳನ್ನು ಮಾಡಿಕೊಡಲಾಗಿದೆ ಧರ್ಮಸ್ಥಳದವರ ಕಡೆಯಿಂದ. ಈ ಕೆಳ ಹಂತದಲ್ಲಿ ಈ ಸೈಟ್ ಇದೆ. ಈಗ ನೀವು ಸೈಟ್ ನೋಡಿದ್ರೆ ಈಗಾಗಲೇ 2 ಪೊಲೀಸವರನ್ನು ಡೇ ನೈಟ್ ಈ ಸೈಟ್ಗೆ ಕಾವಲಾಗಿರಿಸಲಾಗಿದೆ. ಈ ಸೈಟಿಗೆ ಅಂತಲ್ಲ, 1 ರಿಂದ 13ರ ಏನು ಸೈಟ್ ನಂಬರ್ಸ್ ಇದೆ ಎಲ್ಲದಕ್ಕೂ ಕೂಡ 2 ಪೊಲೀಸನ್ನು ಡೇ ನೈಟ್ ಆಗಿ ಡಿಪ್ಲಾಯ್ ಮಾಡಿದ್ದಾರೆ. ಅವರ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಈಗ ನಾವು ನಿಮ್ಗೆ ಹೇಳುವ ಸ್ಟೋರಿ ಏನಂದ್ರೆ, ನಿನ್ನೆನೆ ನಾವು ನಿಮ್ಗೆ ಕೇಳಿದೀವಿ, ಇಲ್ಲಿ ಇರುವ ಒಬ್ಬ ಸ್ಥಳೀಯರನ್ನು ನಾವು ಮಾತಾಡಿಸಿದ್ವಿ. ಈ ಪ್ರದೇಶ ಏನಿದೆ, 2017ರಲ್ಲಿ ಧರ್ಮಸ್ಥಳದಲ್ಲಿ ಪ್ರವಾಹ ಬರುತ್ತೆ. ಧರ್ಮಸ್ಥಳದಲ್ಲಿ ಪ್ರವಾಹ ಬಂದಾಗ ಈ ಅಣೆಕಟ್ಟು ಏನು, ಆ ಕಡೆ ಏನು ಅಣೆಕಟ್ಟು ಏನಿದೆ ಅದು ಬಿರುಕು ಬಿಡುತ್ತೆ. ಈ ಕಡೆದು ಎಲ್ಲಾ ಮಣ್ಣುಗಳು ಹೋಗಿರ್ತವೆ. ಇದು ಎಲ್ಲ ಡೌನ್ ಅಂದ್ರೆ 10 ಫೀಟ್ ಕೆಳಗಡೆ ಇರುವ ನದಿಗೆ ತಾಗಿರುವ ಪ್ರದೇಶ ಆಗಿರುತ್ತೆ. ಆಗ ಇಲ್ಲಿ ಇದೆಲ್ಲ ಬಿರುಕು ಬಿಟ್ಟ ನಂತರ ಆ ತಡೆಗೋಡೆಯನ್ನು ಕಟ್ಟಲಾಗಿ, ನೀವು ನೋಡಿ ಅಲ್ಲಿ ಕಲ್ಲುಗಳನ್ನು ಹಾಕಿ ತಡೆಗೋಡೆಗಳನ್ನು ಕಟ್ಟಲಾಗಿದೆ. ಈ ಕಡೆನೂ ಗೋಡೆ ಕಟ್ಟಲಾಗಿದೆ. ಅದರ ಕೆಳಗಡೆನ ಜಾಗವನ್ನು ಇಂಟರ್ಲಾಕ್ ಹಾಕಿ ಮುಚ್ಚಲಾಗಿದೆ. ಅದರ ನಂತರ ನಾವು ಈಗ ಮಾತಾಡಿದ ಈ ಸ್ಥಳೀಯರದ್ದ ಕೇಳಿದಾಗ ಈ ಜಾಗದಲ್ಲಿ ಮಣ್ಣನ್ನೇ ತುಂಬಿಸಿದ್ದು 2017ರ ನಂತರ, ಅಂದರೆ ಆ ಪ್ರವಾಹದ ನಂತರ, ಈ ರಿಪೇರಿಗಳು ಆದ ನಂತರ 2019ಕ್ಕೆ ಈ ಮಣ್ಣನ್ನು ತುಂಬಲಾಗುತ್ತೆ.
ನಾನು ಇಸವಿಗಳನ್ನು ನಿಮಗೆ ಪುನಃ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ 2019 ಪುನಃ ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ಯಾರು ಎಲ್ಲಿಂದಲೋ ಬಂದ ಭೀಮಾ ಕೆಲವು ವರ್ಷಗಳಲ್ಲಿ ಅಂದರೆ 1995ರಿಂದ 2014ರವರೆಗೆ ನಾನು ಧರ್ಮಸ್ಥಳದಲ್ಲಿ ಕೆಲಸ ಇದ್ದೆ. ನಾನು ಮಾಡಿದ ಕೃತ್ಯಗಳು ಅಂದರೆ ಅವನು ಹೂತಾಕಿದ ಎಲ್ಲಾ ಬಾಡಿಗಳು ಮತ್ತೆ ಆದ ರೇಪ್ಗಳು ಮರ್ಡರ್ಗಳು ಏನು ಹೇಳ್ತಾನವನು ಅದು 2016ರ ಒಳಗಡೆ. ಬಟ್ ಇಲ್ಲಿಯ ಸ್ಥಳೀಯರು ಹೇಳುದಂದ್ರೆ ನಾವು ಇಲ್ಲೇ ನಡ್ಕೊಂಡು ಹೋಗ್ತಾ ಇದ್ವಿ, ನಾವು ಇಲ್ಲೇ ಕೆಲಸ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಆಗ ಮಣ್ಣೇ ಇರಲಿಲ್ಲ, ಇಲ್ಲಿ ಹೂತಾಕ್ಲಿಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಇದು ನದಿಯ ಆ ಕಡೆ ಇತ್ತು, ನದಿಯ ನೀರು ಇಲ್ಲಿ ಹರಿದು ಹೋಗ್ತಾ ಇತ್ತು. ಆಲ್ಮೋಸ್ಟ್ ಪ್ರವಾಹಗಳು ಬಂದ್ರೆ ಇಲ್ಲಿ ಪಾರ್ಕಿಂಗ್ ಏರಿಯಾದಲ್ಲೂ ನೀರು ಟರ್ನ್ ಆಗಿ ಹೋಗ್ತಾ ಇತ್ತು ಅನ್ನುವ ಮಾಹಿತಿಯನ್ನು ಕೊಟ್ರೆ 2014ರಲ್ಲಿ ಇಲ್ಲಿ ಮಣ್ಣೇ ಇರಲಿಲ್ಲ. 2014ರಲ್ಲಿ ಇದು 10 ಅಡಿ ಗುಂಡಿ ಕೆಳಗಡೆ ಇತ್ತು. ಆದ್ರೆ ಈಗ ಬಂದ ಭೀಮಾ ನಾನು 2014ರಲ್ಲಿ ಇದರಲ್ಲಿ ಮುಚ್ಚಿದ್ದೀನಿ ಅಂತ ಹೇಳುದು ಕಟು ಸುಳ್ಳು ಅನ್ನೋದನ್ನು ನಾವು ಪ್ರೂವ್ ಮಾಡ್ತಾ ಇದೀವಿ. ಇಲ್ಲಿನ ಸ್ಥಳೀಯರ ಪ್ರಕಾರ 1ರಿಂದ 12 ನಾವು ಅಗಿಲಿಕ್ಕೆ ಬಿಡ್ತೀವಿ. 13ಕ್ಕೆ ಬಂದಾಗ ನಮ್ಮ ಒಂದು ಆಗ್ರಹ ಇದೆ, ಈ ಮಣ್ಣು ಯಾವಾಗ ತುಂಬಿಸಿದ್ದು, ಎಲ್ಲಿ ತುಂಬಿಸಿದ್ದು, ಯಾರು ತುಂಬಿಸಿದ್ದು ಎನ್ನುವ ಎಲ್ಲಾ ಪ್ರೂಫ್ ಅನ್ನು ನಾವು ಕೊಡ್ತೀವಿ. ಬಟ್ ಅವರು ಅಗಿಯೋ ಮೊದಲು ಜಿಯೋಗ್ರಫಿಕಲ್ ಎಕ್ಸ್ಪರ್ಟ್ ಅನ್ನು ತಂದುಬಿಟ್ಟು ಈ ಮಣ್ಣು ಯಾವಾಗ ಅಗ್ದಿದೆ ಸ್ಯಾಟಲೈಟ್ ಪ್ರೂಫ್ಗಳನ್ನು ತೆಗೆದವರು ನೋಡಬೇಕು. ಅಲ್ಲೇ ಗೊತ್ತಾಗುತ್ತೆ, ಅಗಿಯುವ ಮೊದಲೇ ಗೊತ್ತಾಗುತ್ತೆ ಈ ಕಟ್ಟುಕತೆ ಸುಳ್ಳು ಎನ್ನುವುದು ಸ್ಥಳೀಯರ ಆಗ್ರಹ. ಅಲ್ಲಿನ ಪ್ರತ್ಯಕ್ಷ ವರದಿಯನ್ನ ಗಮನಿಸಿದ್ರಿ, ಅಲ್ಲಿ ಸ್ವಲ್ಪ ದೂರ ಎದುರುಗಡೆನೆ ಮನೆಗಳಿದ್ದಾವೆ. 2019ರ ನಂತರ ಈ ಪ್ರದೇಶ ಇಷ್ಟು ಮೇಲ್ಗಡೆ ಎತ್ತರಕ್ಕೆ ಮಣ್ಣು ತುಂಬಿಸಿ ಬಂದಿರುವಂತಹ ಪ್ರದೇಶ. ಆದ್ರೆ ಈ ಅನಾಮಿಕ ಅಥವಾ ಈ ಭೀಮಾ ಅಂತ ಏನು ಇವಾಗ ಒಂದು ಹೆಸರು ಕೊಟ್ಟಿದ್ದಾರೆ, ಆತ ಹೇಳ್ತಾ ಇರೋದು ಏನು, ಇದು 2014 ಮತ್ತು ಆ ಹಿಂದೆ ನಡೆದಂತಹ ಘಟನೆ ಬಗ್ಗೆ ವಿವರಿಸ್ತಾ ಇದ್ದಾನೆ.